ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ಸ್ನೇಹಿತರೆ. ಒಂದು ವಿಶೇಷ ಸೂಚನೆ, ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ. ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು. ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ. ನಿಮಗೆ ಎಲ್ಲ ಪರೀಕ್ಷೆಗೂ ಅನುಕೂಲವಾಗುವಂತೆ ಸಾಮಾನ್ಯ ಕನ್ನಡ ಪುಸ್ತಕ ಈಗ ಲಭ್ಯವಿದೆ. ಇದರ ಮಾಹಿತಿ ಬೇಕಿದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡಬಹುದು. 7975952515. ಮತ್ತೊಮ್ಮೆ ಹೇಳ್ತೇನೆ, 7975559525. ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕೆಸೆಟ್ ಪರೀಕ್ಷೆಗೂ ಕೂಡ ಅಧ್ಯಯನ ಮಾಡುವಂತಹ, ಜೊತೆಗೆ ಗ್ರೂಪ್ CTI ಯಾರು ಬರೀತಿದ್ದೀರಾ ಅವರಿಗೂ ಕೂಡ ಅನುಕೂಲವಾಗುವಂತಹ ಒಂದು ತರಗತಿ ದ್ರಾವಿಡ ಭಾಷಾ ವಿಜ್ಞಾನ. ಇವುಗಳ ಪ್ರಮುಖ ಅಂಶವನ್ನು ತಿಳ್ಕೊತಾ ಹೋಗೋಣ. ಐಚ್ಛಿಕ ಕನ್ನಡ ಅಂತ ಬಂದಾಗ ಇದು ಕೂಡ ಒಂದು ಪತ್ರಿಕೆ ಇರುತ್ತೆ. ದ್ರಾವಿಡ ಭಾಷೆಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು. ನಾವು ಯಾವುದು ಪ್ರಮುಖ ದ್ರಾವಿಡ ಭಾಷೆಗಳು ಅಂತ ಕರಿತೀವಿ? ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಇವುಗಳನ್ನು ತೆಲುಗು, ಇದಿಷ್ಟು ಕೂಡ ಪ್ರಮುಖವಾದಂಥ ದ್ರಾವಿಡ ಭಾಷೆಗಳು. ಇದಲ್ಲದಲೇನೂ ಕೂಡ ಬಹಳಷ್ಟು ಭಾಷೆಗಳಿದೆ, ಉಪಭಾಷೆಗಳಿದೆ, ಅಧ್ಯಯನ ಕೂಡ ನಡೆದಿದೆ. ಅವುಗಳ ಮೇಲೆ ಬೆಳಕು ಚೆಲ್ತಾ ಹೋಗೋಣ. ಇದ್ರ ಮೇಲೂ ಕೂಡ ಪ್ರಶ್ನೆ ಬಂದಿರೋದನ್ನು ನೀವು ನೋಡ್ಬೋದು. ಅದನ್ನು ಕೂಡ ಅಧ್ಯಯನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ದ್ರಾವಿಡ ಭಾಷಾ ವಿಜ್ಞಾನ ಮೊದಲನೇ ಅಂಶ 1816ರಲ್ಲಿ ಫ್ರಾನ್ಸಿಸ್ ಎಲ್ಲಿಸ್ ಅನ್ನುವಂಥವ್ರು. ನೋಡಿ, ಇದು ಕೂಡ ಕೇಳ್ಬೋದು. ಫ್ರಾನ್ಸಿಸ್ ಎಲ್ಲಿಸ್ ಅವರು ದ್ರಾವಿಡ ಭಾಷಾ ವರ್ಗವನ್ನು ಸ್ವತಂತ್ರವೆಂದು ಸಾರಿದರು. ಇದನ್ನು ಕೂಡ ಕೇಳ್ಬೋದು ಸ್ನೇಹಿತರೆ. ದ್ರಾವಿಡ ಭಾಷಾ ವರ್ಗವನ್ನು ಸ್ವತಂತ್ರವೆಂದು ಸಾರಿದವರು ಯಾರು? 1816ರಲ್ಲಿ ಫ್ರಾನ್ಸಿಸ್ ಎಲ್ಲಿಸ್ ಅನ್ನುವಂಥವ್ರು. ನಂತರ ಎರಡನೇ ಅಂಶ, ಇದರಲ್ಲಿ 74 ದ್ರಾವಿಡ ಭಾಷೆಗಳನ್ನು ಈ ವರ್ಗದಲ್ಲಿ ಗುರುತಿಸಲಾಗಿದೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಗುರುತಿಸ್ತಾರೆ, ಆದರೆ 74 ದ್ರಾವಿಡ ಭಾಷೆಗಳನ್ನು ಗುರುತಿಸಿದ್ದು ಅಧಿಕೃತವಾಗಿರುವಂಥದ್ದು. ಇನ್ನು ಮುಂದಿನ ಅಂಶ, ಬ್ರಾಹುಯಿ ಭಾಷೆಯೊಂದೇ ಮಾತ್ರ ಸಂಪೂರ್ಣವಾಗಿ ಭಾರತದ ಹೊರಗಿನ ಪ್ರದೇಶದಲ್ಲಿ ನೆಲೆಗೊಂಡಿದೆ. ಇದನ್ನು ಕೂಡ ಪ್ರಶ್ನೆಯಾಗಿ ಕೇಳಬಹುದು. ದ್ರಾವಿಡ ಭಾಷೆಗಳಲ್ಲಿ ಭಾರತದ ಹೊರಗಿನ ಪ್ರದೇಶದಲ್ಲಿ ನೆಲೆಯಾಗಿರುವಂತಹ ಭಾಷೆ ಯಾವುದು ಅಂತ ಕೇಳ್ಬೋದು. ಬ್ರಾಹುಯಿ. ಇದೇನು ವಿಚಿತ್ರವಾಗಿದೆ ಭಾಷೆಗಳು ಅಂತ ನಿಮ್ಗನ್ಸಿದ್ರು ಕೂಡ ನಮಗೆ ಅಪರಿಚಿತ ಅನ್ಸೋದ್ರಿಂದ ಈ ರೀತಿಯಾಗಿ ಅನಿಸುತ್ತೆ. ಆದರೆ ಬ್ರಾಹುಯಿ ಭಾಷೆ ಭಾರತದ ಹೊರಗಿನ ಪ್ರದೇಶದಲ್ಲೂ ಕೂಡ ಇದೆ. ನಂತರ ನಾಲ್ಕನೇ ಅಂಶವಾಗಿ, ಇತರ ಎಲ್ಲ ಭಾಷೆಗಳು ಭಾರತದ ದಕ್ಷಿಣ ಮತ್ತು ಮಧ್ಯಪ್ರದೇಶದಲ್ಲಿ ಹರಡಿಕೊಂಡಿದೆ. ಈ ಬ್ರಾಹುಯಿ ಒಂದೇ ಭಾರತದ ಹೊರಗೆ ಉತ್ತರ ಭಾಗ ಅಂತ ನಾವೇನು ಕರಿತೀವಿ, ಒಂದು ನೇಪಾಳದ ಒಂದು ಗಡಿ, ಆ ಪ್ರದೇಶದಲ್ಲಿ ಕೂಡ ಇದು ಹರಡ್ಕೊಂಡಿರೋದನ್ನು ನೋಡ್ಬೋದು. ಕ್ಷಮಿಸಿ, ನೇಪಾಳದಲ್ಲ, ಈ ಕಡೆ ಪಾಕಿಸ್ತಾನದ ಒಂದು ಗಡಿಯ ಒಂದು ಪ್ರದೇಶದಲ್ಲಿ ಮೇಲ್ಭಾಗದಲ್ಲಿ ಬ್ರಾಹುಯಿ ಹರಡ್ಕೊಂಡಿರೋದನ್ನು ನಾವು ನೋಡ್ಬೋದು. ಇನ್ನು 31 ಸ್ವತಂತ್ರ ಭಾಷೆಗಳಲ್ಲದೆ 43 ಉಪಭಾಷೆಗಳನ್ನು ಇದರಲ್ಲಿ ನಾವು ಗುರುತಿಸ್ತೇವೆ. ಕಾಲ್ಡ್ವೆಲ್ ಕೂಡ ಈ ಒಂದು ದ್ರಾವಿಡ ಭಾಷೆಗಳಲ್ಲಿ ಅಧ್ಯಯನವನ್ನು ತೊಡಗ್ತಾರೆ. 1856ರಲ್ಲಿ ಇವರು 12 ಪ್ರಮುಖ ಭಾಷೆಗಳನ್ನು ಗುರುತಿಸ್ತಾರೆ. ಯಾರು? ಕಾಲ್ಡ್ವೆಲ್ ಅವರು. ಈಗ ದ್ರಾವಿಡ ಭಾಷೆಯಲ್ಲಿ ಸ್ವತಂತ್ರವಾದ ಭಾಷೆಗಳು ಯಾವ್ಯಾವುದು ಅಂತ ನೋಡ್ತಾ ಬರೋಣ. ತಮಿಳು, ಮಲಯಾಳಂ, ತೋದ, ಕೋತ, ಕನ್ನಡ, ಕೊಡವ, ಈರುಳ, ಕೊರಗ, ತುಳು, ತೆಲುಗು, ಗೊಂಡಿ, ಕೊಂಡ, ಕುಯಿ, ಕುವಿ, ಕುಬಿ, ಪಂಗ, ವಂಡ, ಹಿಂದಿ, ಕೊಲಾಮಿ, ನಾಯ್ಕಿ, ಪರ್ಜಿ, ಗದಬ, ಕುರುಕ್, ಮಾಲ್ತೋ, ಬ್ರಾಹುಯಿ, ಕಸಬ, ಜೇನುಕುರುಂಬ, ಕಾಡಬೆಳಾರಿ, ಜುರೈ, ಮುರುಡ. ಈ ರೀತಿಯಾಗಿ ಸ್ವತಂತ್ರ ಭಾಷೆಗಳನ್ನು ನಾವು ನೋಡ್ತೇವೆ. ಎಷ್ಟೋ ಭಾಷೆಗಳ ಹೆಸರನ್ನೇ ನಾವು ಕೇಳಿರೋದಿಲ್ಲ. ಇದರಲ್ಲಿ ಕೆಲವು ಭಾಷೆಗಳು ನಿಮಗಷ್ಟೇ ಪರಿಚಯ. ಮಲಯಾಳಮು, ತೆಲುಗು, ಈ ಪ್ರದೇಶದಲ್ಲಿ ಈರುಳ, ಆ ಪ್ರದೇಶದಲ್ಲಿರೋವಂಥವ್ರಿಗೆ ಕೊಡವ, ಆ ಪ್ರದೇಶದಲ್ಲಿರೋವಂಥವ್ರಿಗೆ ಆ ಭಾಷೆಗಳು ಪರಿಚಿತ ಭಾಷೆಗಳು. ಆದರೆ ನಮಗೆಲ್ಲ ಏನು ಅನಿಸುತ್ತೆ, ಇಂಥ ಭಾಷೆಗಳು ನಿಜಕ್ಕೂ ಇದೆಯಾ ಅನಿಸುತ್ತೆ. ಖಂಡಿತ ಇದೆ. ಇವುಗಳ ಮೇಲೆ ಬಹಳಷ್ಟು ಅಧ್ಯಯನಗಳು, ಗ್ರಂಥಗಳು ಈಗಾಗಲೇ ರಚನೆ ಆಗಿದೆ. ದ್ರಾವಿಡ ಭಾಷೆ ಅಂದ ತಕ್ಷಣ ಅದು ಒಂದು ದೊಡ್ಡ ಸಮೂಹ. ಇಡೀ ಪ್ರಪಂಚವನ್ನು 5 ಭಾಷಾ ವರ್ಗವಾಗಿ ವಿಭಾಗಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ದ್ರಾವಿಡ ಭಾಷೆ ಕೂಡ ಹೌದು. ಇದರಲ್ಲಿ ಇರ್ತಕ್ಕಂಥ ಉಪಭಾಷೆಗಳನ್ನು ನೋಡ್ತಾ ಬರೋಣ. ಇದ್ರ ಮೇಲೆ ಸ್ವತಂತ್ರ ಭಾಷೆಗಳ ಅಂತ ಖಂಡಿತ ಪ್ರಶ್ನೆ ಕೇಳಲ್ಲ. ಇಷ್ಟೊಂದು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ನಾವು
ಯೋಚನೆ ಮಾಡೋದು ಬೇಡ. ಸ್ವತಂತ್ರ ಭಾಷೆ ಯಾವುದು, ಉಪಭಾಷೆ ಯಾವುದು ಅಂತ ಅವ್ರು ಕೇಳೋದಿಲ್ಲ. ದಕ್ಷಿಣ ದ್ರಾವಿಡ ಭಾಷೆ ಯಾವುದು, ಉತ್ತರ ದ್ರಾವಿಡ ಭಾಷೆ ಯಾವುದು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾನು ಕೇಳ್ತಾರೆ. ಎಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಹೇಳ್ತಾ ಬರ್ತೀನಿ. ನಿಮ್ಮ ಮಾಹಿತಿಗೋಸ್ಕರ ಸ್ವತಂತ್ರ ಭಾಷೆ ಮತ್ತು ಉಪಭಾಷೆಯನ್ನು ಕೊಡ್ತಾ ಬಂದೆ. ಪರ್ಟಿಕ್ಯುಲರ್ ಆಗಿ ಕನ್ನಡದ ಉಪಭಾಷೆ ಯಾವುದು, ತಮಿಳಿನ ಉಪಭಾಷೆ ಯಾವುದು, ಮಲಯಾಳಂ ಉಪಭಾಷೆ ಯಾವುದು, ಆ ರೀತಿಯಾಗಿ ಕೇಳ್ತಾ ಬರ್ತಾರೆ. ನೋಡಿ, ಉಪಭಾಷೆಗಳು ಅಂತ ಬಂದಾಗ ಕೈಕಾಡಿ, ಬುರುಗಂಡಿ, ಸಂಕೇತಿ, ಇದು ಒಂದು ಸಾಮಾಜಿಕ ಉಪಭಾಷೆ, ಒಂದು ಸಮಾಜದವರು ಬಳಸುವಂಥದ್ದು. ಸಂಕೇತಿ, ಎರವ, ಕುರುಂಬ, ಕೊರವ, ಸೋಲಿಗ ಇದು ನಾವು ಕೇಳಿದ್ದೀವಿ. ಹವ್ಯಕ ಕೂಡ ಕೇಳಿದ್ದೀವಿ, ಬಡಗ ಕೇಳಿದ್ದೀವಿ, ದೀವರ, ಹಾಲು ಕುರುಂಬ, ಮುಳ್ಳು ಕುರುಬ, ಪಣಿಯ, ಪಾಲು ಕುರುಬ, ಬೆಟ್ಟ ಕುರುಬ, ಚೋಳನಾಯಕ, ದಂಗರ್, ಕುರುಕ್, ಚಂದನಾಯಕಿ, ಒಲ್ಲಾರಿ, ದುರ್ಲ, ಮಡಿಯ, ಮರಿಯ, ಸಲೂರ, ಗೊಮ್ಮು, ರಾಜಗುಂಡಿ, ಮಲೆನಾಡು ಇರುಳ, ದಾಸರಿ, ಬೆರಡಿ, ಒಡರಿ, ಎಳವ, ಕೊರಚ, ಈ ರೀತಿಯಾದ ಉಪಭಾಷೆಗಳನ್ನು ದ್ರಾವಿಡ ಉಪಭಾಷೆಗಳು ನಾವು ನೋಡ್ತೀವಿ. ಇದಿಷ್ಟು ನೆನ್ಪಿಟ್ಕೊಳ್ಳೋ ಅಗತ್ಯ ಏನಿಲ್ಲ. ಮುಂದಿನ ಒಂದು ಏನು ಪಾಠ ಇದೆ ಅದು ನೋಡಿ. ಇದು ತುಂಬ ಮುಖ್ಯ. ದ್ರಾವಿಡ ಭಾಷೆಗಳಲ್ಲಿ ಒಂದೊಂದೇ ಅಧ್ಯಯನ ಮಾಡ್ತಾ ಬರಬೇಕು. ಅದರಲ್ಲಿ ಇರ್ತಕ್ಕಂಥ ವ್ಯಾಕರಣ ಗ್ರಂಥಗಳ್ಯಾವುದು, ಉಪಭಾಷೆಗಳ್ಯಾವುದು, ಇದನ್ನು ನಾವು ನೋಡ್ತಾ ಬರಬೇಕಾಗತ್ತೆ. ತಮಿಳಿಗೆ ಮೊದಲು ಬರೋಣ. ಸಂಸ್ಕೃತವನ್ನು ಬಿಟ್ಟರೆ ಭಾರತದ ಸಮೃದ್ಧ ಪ್ರಾಚೀನ ಭಾಷೆ ಅಂದರೆ ಅದು ತಮಿಳು. ಭಾರತದಲ್ಲಿ ಮಾತ್ರ ಅಲ್ಲ, ಶ್ರೀಲಂಕಾ, ಬ್ರಹ್ಮದೇಶ, ಮಲೇಷಿಯಾ, ಇಂಡೋನೇಷ್ಯಾ, ವಿಯೆಟ್ನಾಂ, ದಕ್ಷಿಣ ಆಫ್ರಿಕಾ ಮತ್ತು ಬ್ರಿಟಿಷ್ ಗಿನಿಗಳಲ್ಲೂ ಕೂಡ, ಮಾರಿಟಸ್ಗಳಲ್ಲೂ ಕೂಡ, ದ್ವೀಪಗಳಲ್ಲೂ ಕೂಡ ಈ ಭಾಷೆ ಬಳಕೆಯಲ್ಲಿರೋದನ್ನು ನಾವು ನೋಡ್ಬೋದು. ಕ್ರಿಸ್ತ ಪೂರ್ವ 3ರಿಂದ 2ನೇ ಶತಮಾನದ ಪ್ರಾಚೀನ ಶಾಸನಗಳು ಇದರಲ್ಲಿ ದೊರೆಯುತ್ತವೆ. ತಮಿಳು ಭಾಷೆಯಲ್ಲಿ ಗ್ರಂಥ ರಚನೆಯಾಗೋ ಭಾಷೆಗೂ ಆಡು ಮಾತಿಗೂ ಬಹಳಷ್ಟು ಅಂತರವನ್ನು ನಾವು ಕಾಣ್ತೇವೆ. ಅಂದರೆ ಅವರ ಭಾಷೆ ಮಾತಾಡ್ತಕ್ಕಂಥದ್ದು ಮತ್ತು ಗ್ರಂಥ ರಚನೆ ಮಾಡುವಂತಹ ಒಂದು ಭಾಷೆಯ ಅಂತರ ಬಹಳಷ್ಟು ಇರೋದನ್ನು ಕಾಣ್ಬೋದು. ಇನ್ನೊಂದು ಕೇಳುವಂಥ ಪ್ರಶ್ನೆ, ತಮಿಳಿಗೆ ಉಪಭಾಷೆಗಳು ಯಾವುದು ಅಂತ ಕೇಳ್ಬೋದು, ಅಥವಾ ಕೈಯಾಡಿ ಬುರಗುಂಡಿ ಅಂತ ಕೊಟ್ಟು ಇದು ಯಾವ ಭಾಷೆಯ ಉಪಭಾಷೆ ಅಂತ ಕೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೆನಪಿರಬೇಕು, ತಮಿಳಿನ ಉಪಭಾಷೆ. ತಮಿಳಿನ ಮೇಲೆ ಅನ್ಯ ಭಾಷೆಯ ಪ್ರಭಾವ ಆಗಿದೆ, ಆದರೂ ಕೂಡ ಇತರ ದ್ರಾವಿಡ ಭಾಷೆಗಳು ಅಂದರೆ ತೆಲುಗು, ಕನ್ನಡ, ಮಲಯಾಳಂ ಈ ಭಾಷೆಗಳ ಮೇಲೆ ಯಥೇಚ್ಛವಾಗಿ ಪ್ರಭಾವ ಆಗಿದೆ. ಸಂಸ್ಕೃತದಿರ್ಬೋದು, ಬೇರೆ ಭಾಷೆಗಳಿರ್ಬೋದು. ಆದರೆ ತಮಿಳಿಗೆ ಪ್ರಭಾವ ನಡೆದಿದ್ರು ಕೂಡ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಅದು ಬೇರೆ ಭಾಷೆಗಳ ಪದಗಳನ್ನು ಸ್ವೀಕರಿಸಿದೆ. ಹಾಗಾಗಿ ಮೂಲ ದ್ರಾವಿಡ ಭಾಷೆಗಳು ಹೆಚ್ಚಾಗಿ ಇವತ್ತೂ ಕೂಡ ಉಳ್ಕೊಂಡಿದೆ ಅಂದರೆ ಅದು ತಮಿಳು ಭಾಷೆಯಲ್ಲಿ ಹೆಚ್ಚಾಗಿ ಉಳ್ಕೊಂಡಿರೋದನ್ನು ನಾವು ನೋಡ್ಬೋದು. ಅದು ಕೂಡ ಪ್ರಶ್ನೆಯಾಗಿ ಬರ್ಬೋದು, ಯಾವ ಭಾಷೆಯ ಮೇಲೆ ಬೇರೆ ಭಾಷೆಯ ಪ್ರಭಾವ ಕಡಿಮೆಯಾಗಿದೆ ದ್ರಾವಿಡ ಭಾಷೆಗಳಲ್ಲಿ ಅಂತ. ಅವಾಗ ನೆನಪಿರ್ಬೇಕು ನಮಗೆ, ತಮಿಳು ಭಾಷೆಯ ಮೇಲೆ ಅನ್ಯ ಭಾಷೆಯ ಪ್ರಭಾವ ಕಡಿಮೆ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ಮತ್ತೊಂದು ಪ್ರಮುಖವಾದಂಥ ಅಂಶ ಅಂತಂದರೆ, ಒಂದು ತಮಿಳಿನ ಒಂದು ವಿಶಿಷ್ಟತೆ ಅಂತಂದರೆ, ನಿಮಗೆಲ್ರಿಗೂ ಗೊತ್ತಿದೆ, ಕೆಲವು ವಿಶಿಷ್ಟವಾದಂಥ ಭಾಷೆಗಳಲ್ಲಿ ಒಂದು ವೈಶಿಷ್ಟ್ಯ ಇರುತ್ತೆ. ಇಲ್ಲಿ ತಮಿಳಿನಲ್ಲಿ ಘೋಷಧ್ವನಿಗಳಿಗೆ ಲಿಪಿ ಸಂಕೇತವಿಲ್ಲ. ಕೆಲವೊಂದು ಅಕ್ಷರಗಳೇ ತಮಿಳಿನಲ್ಲಿ ಇಲ್ಲ, ವರ್ಣಮಾಲೆಯಲ್ಲಿ. ಆವಾಗ ಅವರೇನು ಭಾಷೆಯಲ್ಲಿ ಅಕ್ಷರವನ್ನು ಬಳಸ್ಕೊತಾ ಇದ್ದಾರೆ, ಲಿಪಿಯಲ್ಲಿ ಅಕ್ಷರವನ್ನು ಬಳಸ್ಕೊತಾ ಇಲ್ಲ. ಈ ಉದಾಹರಣೆಗೆ ನಾವು ಗಣಪತಿ ಅಂತ ಬರಿತೀವಿ. ಗಣಪತಿ, ಈ ಗಣಪತಿ ಅಂತ ಬರೆಯೋದಕ್ಕೆ ಅವರಲ್ಲಿ ಗ ಅಕ್ಷರ ಇಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ಉಚ್ಚಾರಣೆಯನ್ನು ಗಣಪತಿ ಅಂತಲೇ ಮಾಡ್ತಾರೆ. ಈ ಅಕ್ಷರದ ಬದಲಾಗಿ ಕ ಅಕ್ಷರವನ್ನು ಬಳಸ್ಕೊತಾರೆ. ಅದೇ ರೀತಿಯಾಗಿ ಬಹಳಷ್ಟು ಘೋಷಧ್ವನಿಗಳು ಇಲ್ಲ. ಘೋಷಧ್ವನಿಗಳು ಅಂದರೆ ಏನು ಅಂತ ನಾನು ಇನ್ನೊಂದು ತರಗತಿಯಲ್ಲಿ ಹೇಳ್ತೇನೆ. ಒಟ್ಟಾರೆ ಕೆಲವು ಅಕ್ಷರಗಳು ತಮಿಳಿನ ವರ್ಣಮಾಲೆಯಲ್ಲಿ ಇಲ್ಲ, ಅದನ್ನು ಅವರು ಬೇರೆ ಅಕ್ಷರಗಳನ್ನು ಬಳಸ್ಕೊಂಡು ಉಚ್ಚಾರಣೆಯಲ್ಲಿ ಮಾತ್ರ ಅದನ್ನು ಉಚ್ಚರಿಸ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ಕಣಬದಿ, ಪಾನು ಇಲ್ಲ, ಬಾನ ಬಳಸ್ತಾರೆ ಅವರು. ಅಂದರೆ ಬರಿಬೇಕಾದ್ರೆ ಕ ಣ ಬ ದಿ ಅಂತ ಬರೀತಾರೆ, ಓದಬೇಕಾದ್ರೆ ಗಣಪತಿ ಅಂತ ಓದ್ತಾರೆ. ಹಾಗಾಗಿ ಓದುವಂಥದ್ದು ಮತ್ತು ಬರೆಯುವಂಥದ್ದು ಅವರಲ್ಲಿ ವ್ಯತ್ಯಾಸವಿರುತ್ತೆ. ಯಾಕಪ್ಪ ಅಂತಂದರೆ ಅವರಲ್ಲಿ ಘೋಷಧ್ವನಿಗಳಿಗೆ ಲಿಪಿ ಸಂಕೇತ ಇಲ್ಲ. ಇದು ಈ ತಮಿಳಿನ ಭಾಷೆಯ ವಿಶಿಷ್ಟ. ಇಲ್ಲಿ ಅಘೋಷ ಧ್ವನಿಮಗಳೇ ಘೋಷಧ್ವನಿಗಳಾಗಿ ಉಚ್ಚಾರಣೆ ಆಗತ್ತೆ. ನಂತರ ತಮಿಳಿನ ಒಂದು ಪ್ರಸಿದ್ಧ ಪ್ರಾಚೀನ ಮಹತ್ವವಾದ ಗ್ರಂಥ ಅಂದರೆ ವ್ಯಾಕರಣ ಗ್ರಂಥ ಅದು ತೊಲ್ಕಾಪಿಯಂ. ಇದು ಕೂಡ ಪ್ರಶ್ನೆಯಾಗಿ ಕೇಳ್ಬೋದು ಸ್ನೇಹಿತರೆ. ತೊಲ್ಕಾಪಿಯಂ ಇದು ತಮಿಳಿನ ಪ್ರಾಚೀನವಾದಂಥ ವ್ಯಾಕರಣ ಗ್ರಂಥ. ಇದನ್ನು ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಇದನ್ನು ನಿಮಗೆ ಎಲ್ಲ ಪರೀಕ್ಷೆಗೂ ಅನುಕೂಲವಾಗುವಂತೆ ಸಾಮಾನ್ಯ ಕನ್ನಡ ಪುಸ್ತಕ ಈಗ ಲಭ್ಯವಿದೆ. ಇದರ ಮಾಹಿತಿ ಬೇಕಿದ್ದಲ್ಲಿ ನೀವು ಈ ನಂಬರ್ಗೆ
ಕರೆ ಮಾಡಬಹುದು. 7 9 7 5 5 9 5 2 1 5. ಮತ್ತೊಮ್ಮೆ ಹೇಳ್ತೇನೆ, 7 9 7 5 5 9 5 2 1 5. ನಂತರ ತಮಿಳು ಭಾಷೆಯ ಪ್ರಸಿದ್ಧ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳ್ಬೋದು. ತೊಲ್ಕಾಪಿಯಂ ಅನ್ನುವಂಥದ್ದು ತಮಿಳಿನ ಅತ್ಯಂತ ಪ್ರಾಚೀನ ಮಹತ್ವದ ವ್ಯಾಕರಣ ಗ್ರಂಥ. ನಂತರ ಬರೋಣ ಮಲಯಾಳಂ ಭಾಷೆಗೆ. ಮಲಯಾಳಂ ಭಾಷೆ ತಮಿಳು ಭಾಷೆಯ ಸಮೀಪ ಇರೋದ್ರಿಂದ ಅದರ ಉಪಭಾಷೆ ಅಂತ ಬಹಳಷ್ಟು ದಿನ ನಂಬಿಕೊಳ್ಳಲಾಗಿತ್ತು. ಆದರೆ ಅದು ಆ ನಂತರ ಉಪಭಾಷೆಯೆಲ್ಲ ಸ್ವತಂತ್ರ ಭಾಷೆ ಅಂತ ಕಂಡುಹಿಡಿಯಲಾಯಿತು. ಈ ರೀತಿ ಕೂಡ ಕೇಳ್ಬೋದು ಸ್ನೇಹಿತರೆ, ನಂಬೂದ್ರಿ, ನಾಯರ್, ನಸ್ರಾಣಿ ಇವೆಲ್ಲವೂ ಯಾವ ಭಾಷೆಯ ಉಪಭಾಷೆ ಅಂತ ನಾವಿದನ್ನು ನೋಡಿದ್ದೀವಿ, ಕೇಳಿದ್ದೀವಿ. ನಸ್ರಾಣಿ ಅಂತೋರು ಅಂತ, ಅದು ಮಲಯಾಳಂನ ಉಪಭಾಷೆ. ತುಂಬ ಮುಖ್ಯವಾಗಿ ಇಲ್ಲಿ ಸಾಮಾಜಿಕ ಉಪಭಾಷೆ ಅನ್ನೋದನ್ನು ಮರೆಯಬಾರ್ದು. ಉಪಭಾಷೆಗಳಲ್ಲಿ ಸಾಮಾಜಿಕ ಉಪಭಾಷೆ, ಪ್ರಾದೇಶಿಕ ಉಪಭಾಷೆ ಅಂತಿರುತ್ತೆ. ಒಂದು ಪ್ರದೇಶದ ಜನ ಮಾತಾಡಿದ್ರೆ ಅದು ಪ್ರಾದೇಶಿಕ ಉಪಭಾಷೆ, ಒಂದು ಸಮಾಜದ ಜನ ಮಾತ್ರ ಮಾತಾಡ್ತಾ ಇದ್ರೆ ಒಂದು ವರ್ಗದ ಜನ ಅದನ್ನು ಸಾಮಾಜಿಕ ಉಪಭಾಷೆ ಅಂತ ಕರಿತೇವೆ. ಮಲಯಾಳಂನಲ್ಲಿ ರಚನೆಯಾದಂಥ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳ್ಬೋದು. ಅದು ಲೀಲಾ ತಿಲಕಂ. ಯಾವ ಭಾಷೆಯಲ್ಲಿ ರಚನೆಯಾಗಿದೆ? ಸಂಸ್ಕೃತ ಭಾಷೆಯಲ್ಲಿ ಇದು ರಚನೆಯಾಗಿದೆ. ಇನ್ನೊಂದು ಇದರ ವಿಶೇಷ ಅಂತಾರೆ, ಸಂಸ್ಕೃತ ಪದಗಳನ್ನು ಅತಿ ಹೆಚ್ಚಾಗಿ ಬಳಸಿಕೊಂಡು ಮಲಯಾಳಂನು ಸಮ್ಮಿಶ್ರಣ ಮಾಡಿಕೊಂಡಿರೋ ಒಂದು ಭಾಷೆ ಇದೆ ಅವರಲ್ಲಿ, ಅದನ್ನು ಮಣಿಪ್ರವಾಳಂ ಅಂತ ಕರೀತಾರೆ. ಇದು ಕೂಡ ಪ್ರಶ್ನೆಯಾಗಿ ಬರ್ಬೋದು. ಇದಿಷ್ಟು ಕೂಡ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಮತ್ತು ಮಲಯಾಳಂ ಬಗ್ಗೆ ತಿಳ್ಕೊಂಡ್ವಿ. ನಾಳಿನ ತರಗತಿಯಲ್ಲಿ ಕನ್ನಡ, ತೆಲುಗು ಇವುಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಉತ್ತರ, ದ್ರಾವಿಡ ಇವೆಲ್ಲ ಕೂಡ ತಿಳ್ಕೋಣ ಅಂತ ಹೇಳ್ತಾ, ತರಗತಿ ನಿಮ್ಗೆ ಹೇಗೆ ಅನಿಸೋ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಕರೆ ಮಾಡಿದ್ರು ಕೆಸೆಟ್ಗೂ ಅನುಕೂಲ ಆಗಂಗೆ ತರಗತಿ ಮಾಡಿ ಅಂತ. ಹಾಗಾಗಿ ನಾನು ಗ್ರೂಪ್ ಸಿ ಹಾಗೂ ಕೆಸೆಟ್ ಎರಡಕ್ಕೂ ಅನುಕೂಲ ಆಗಂಗೆ ತರಗತಿಗಳು ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಲಕ್ಷ್ಮಿ ಅಭಿ.